ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ ಕುಂದಾಪುರ. ಇವತ್ತು ಕೆಸುವಿನ ಎಲೆಯಲ್ಲಿ ಪತ್ರೊಡೆಯ ಒಂದು ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾನೊಂದು 10ರಿಂದ 15 ಎಲೆನ ಕೊಯ್ದುಕೊಳ್ತಾ ಇದ್ದೇನೆ. ನೋಡಿ, ನಾನು ಹಿಡ್ಕೊಳ್ಳೋ ಕಾಣ್ತಾ ಉಂಟಲ್ಲ, ಇದು ತುಂಬ ಕಡಿಮೆ ತುರುಕಿ ಇರುವಂತಹ ಒಂದು ಕೆಸುವಿನ ಎಲೆ. ನೋಡಿ, ಇದರ ದಂಟನ್ನು ಸಮೇತ ನಾವು ಹುಳಿಯಾಗಿರಲಿ ಸಾಂಬಾರಿಗೂ ಸಮೇತ ಉಪಯೋಗಿಸ್ತೀವಿ. ಇದನ್ನು ಉಪಯೋಗಿಸ್ಕೊಂಡು ನಾನು ಒಂದು ರೀತಿಯ ಪತ್ರೊಡೆಯನ್ನು ಮಾಡ್ತಾ ಇದ್ದೇನೆ. ಈ ಕಡೆ ಕರಾವಳಿ, ಉಡುಪಿ, ಮಂಗಳೂರು ಕಡೆ ಎಲ್ಲ ಇದೊಂದು ಕೆಸುವಿನೆಲೆ ಪತ್ರೊಡೆ ತುಂಬಾ ಫೇಮಸ್ ಆಗಿರುವಂಥ ತಿಂಡಿ ಇದು. ಕೊಯ್ದಿಟ್ಟ ಎಲೆಯನ್ನು ಚೆಂದ ಮಾಡಿ ಬಕೆಟಲ್ಲಿ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಬೇಕು. ನೋಡಿ, ತೊಳೆದಲ್ಲಾದ ನಂತರ ಇದು ಕೆಸುವಿನ ಎಲೆಯ ಹಿಂದೆಗಡೆ ದಂಟಿರ್ತದೆ, ಅದನ್ನು ಚೆಂದ ಮಾಡಿ ತೆಗೆದುಕೊಳ್ಬೇಕು. ಇಲ್ಲಾಂತಿದ್ದರೆ ನಮಗೆ ಮಸಾಲೆ ಹಚ್ಚುವಾಗ ಉಪದ್ರ ಆಗ್ತದೆ. ಈ ಥರ ಮಾಡಬೇಕು. ಪತ್ರೊಡೆ ಮಸಾಲೆಗೆ ಒಂದು 10 ಬ್ಯಾಡಗಿ ಮೆಣಸನ್ನ ಹುರ್ಕೊಳ್ತಾ ಇದ್ದೇನೆ. ಮತ್ತು ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೀನಿ, ಅದನ್ನು ಹುರ್ಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಳು ಹಾಕ್ತಾ ಇದ್ದೇನೆ. ಚೆಂದ ಮಾಡಿ ಫ್ರೈ ಮಾಡ್ಕೊಳ್ವಾ. ಈಗ ಒಂದು 4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಚೆಂದ ಮಾಡಿ ಹುರ್ಕೊಳ್ತಾ ಇದ್ದೇನೆ. ಮತ್ತು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೀರನ್ನ ನೆನೆಸ್ಕೊಂಡಿದ್ದೀನಿ. ಚೆಂದ ಮಾಡಿ ನೆನೆಸ್ಕೊಳ್ವ. ಈಗ ಮಿಕ್ಸಿ ಜಾರಿಗೆ ಹುರಿದಿಟ್ಟ ಮೆಣಸನ್ನೆಲ್ಲ ಕಟ್ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಹುರಿದಿಟ್ಟ ಪದಾರ್ಥ ಕೊತ್ತಂಬರಿ, ಜೀರಿಗೆ, ಉದ್ದಿನಕಾಳು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಮಿಕ್ಸ್ ಮಾಡ್ಕೊಂಡ ಪುಡಿಯೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಆನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ತುರಿದಿಟ್ಟ ಕಾಯಿ, 1 ಕಡಿಯಷ್ಟು ಕಾಯಿ ತಗೊಂಡಿದ್ದೀನಿ. ನೆನೆಸಿಟ್ಟ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಸ್ವಲ್ಪ ನೆನೆಸಿಟ್ಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ 1.5 ಪಾವಷ್ಟು ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ಮತ್ತು ಸಿಹಿಗೆ 1-2 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಹಾಕಿ ಆದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೇನೆ. ನೋಡಿ, ರುಬ್ಬಿಕೊಂಡ ಮಸಾಲೆನ ಹುರಿದು ಪುಡಿ ಮಾಡಿಟ್ಕೊಂಡ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೆಂದ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾಗಿದೆ. ಇನ್ನೀಗ ಹಿಟ್ಟನ್ನು ಎಲೆಗೆ ಚೆಂದ ಮಾಡಿ ಒಡಿಸಿಕೊಳ್ತಾ ಇದ್ದೇನೆ. ತೆಳುವಾಗಿ ಒಡಿಸ್ಕೊಳ್ಬೇಕು. ಈಗ ಎಲೆ ಮೇಲೆ ಇನ್ನೊಂದು ಎಲೆನಿಟ್ಟು ಮತ್ತೆ ಮಸಾಲೆನ ಹಚ್ಕೊಳ್ತಾ ಇದ್ದೇನೆ. ಒಂದು 3-4 ಎಲೆನ ಒಂದರ ಮೇಲೆ ಒಂದಿಟ್ಟು ಮಸಾಲೆ ಹಚ್ಕೊಳ್ಬೇಕು. ನೋಡಿ, ಈ ಥರ ಮಡ್ಚ್ಕೊಂಡಾದ ನಂತರ ಅದರ ಮೇಲೆ ಮತ್ತೆ ಮಸಾಲೆ ಹಚ್ಕೊಂಡು ನೋಡಿ ಈ ಥರ ರೋಲ್ ಮಾಡ್ಕೊಳ್ಬೇಕು. ಬೇಯಲಿಕ್ಕೆ ಅಟ್ಟೆ ಪಾತ್ರದಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಮಾಡಿಟ್ಟ ಪತ್ರೊಡೆ ರೋಲ್ನ ಒಂದೊಂದಾಗಿ ಅಟ್ಟೆ ಪಾತ್ರೆ ಒಳಗಿಟ್ಟು ಒಂದು ಅರ್ಧ ಗಂಟೆ ಬೇಯಿಸ್ಕೊಡ್ಬೇಕು. ನೋಡಿ, ಈಗ ಬೆಂದಾಗಿದೆ. ಒಂದು ಅರ್ಧ ಗಂಟೆ ಚೆಂದ ಬೆಂದಿದೆ. ಈಗ ತಣಿಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ತಣಿದಾದ ನಂತರ ಈ ರೀತಿ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಥರ ಕಟ್ ಮಾಡಿಕೊಂಡು ತವಾ ಮೇಲೆ ಫ್ರೈ ಮಾಡಿಟ್ಟು ಕೂಡ ತಿನ್ಬೋದು. ಅದು 1 ವರ್ಷನಾಗಿದ್ದರೆ ಇದು ನಾನು ಒಗ್ಗರಣೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಈಗ ಪತ್ರೊಡೆದು ನೋಡಿ, ಒಗ್ಗರಣೆಗೆ 1 ಈರುಳ್ಳಿನ ಹೆಚ್ಕೊಳ್ತಾ ಇದ್ದೇನೆ. 1 ಈರುಳ್ಳಿ ಸಾಕು. ಒಗ್ಗರಣೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಕಾಳು ಹಾಕ್ಕೊಂಡಿದ್ದೇನೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಸಿಡಿಬೇಕು.
ಸಿಡ್ದಾದ ನಂತರ ನಾವು ಹೆಚ್ಚಿಟ್ಟ ಒಂದು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಚೆಂದ ಒಂದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈಗ ಫ್ರೈ ಆಗ್ತಾ ಇದೆ. ನೋಡಿ ಕಂದು ಬಣ್ಣ ಆಗಿ ಫ್ರೈ ಮಾಡಿದೆ. ಆನಂತರ ಕಟ್ ಮಾಡಿಟ್ಟ ಪತ್ರೊಡೆನ ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು. ಸ್ವಲ್ಪ ಸಿಹಿಗೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ತುರಿದಿಟ್ಟು ತೆಂಗಿನಕಾಯಿ ಹಾಕ್ಕೊಳ್ಬೇಕು. ಈಗ ಹಾಕ್ಕೊಂಡಿದ್ದೇನೆ, ಚೆಂದ ಮಾಡಿ ಕಲಿಸ್ಕೊಳ್ತಾ ಇದ್ದೇನೆ. ಈಗ ರೆಡಿಯಾಗಿದೆ ಪತ್ರೊಡೆ ಒಗ್ಗರಣೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.